ದಿನಂಪ್ರತಿ ಕಚೇರಿ ವೇಳೆ 9 ಗಂಟೆಗೆ ಕೆಲಸಕ್ಕಾಗಿ ಬಂದಾಗ ಇಲ್ಲಿ ಪಶು ಚಿಕಿತ್ಸಾಲಯದಲ್ಲಿ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದ್ದೆವು. ಆದರೆ ನನ್ನ ಚಿಕಿತ್ಸೆ ನೀಡುವಂಥ ಬೈಕಿನ ಮೇಲೆ ನಮ್ಮದು ಬ್ಯಾಗು ಇಟ್ಟಿದ್ವಿ. ಏಕಾಏಕಿ ಬಂದು ಮಂಗ ಒಂದು ಆ ಬೈಕಿನ ಮೇಲೆ ಕುಂತು, ಇದು ಯಾಕೆ ನನ್ನ ಗಾಡಿ ಮೇಲೆ ಕುಂತಂದ್ರೆ ನೋಡಿದ್ವಿ. ನೋಡಲಾಗಿ ಅದು ಗಾಡಿ ಮೇಲೆ ಮಲಗಿತು. ಮಕ್ಕಳನ್ನ ಯಾಕೆ ಮಕ್ಕಳು ಕೈ ಮಾಡಿ ಸನ್ನೆ ಮಾಡಿ ತೋರ್ಸಕೈತಿ ಗಾಯ ಆಗೈತೆ ಅಂತ. ಇದು ಎಲ್ಲಿ ಗಾಯ ಐತೆ ಅಂತ ನಾನು ಬಾಗಿ ನೋಡಲಾಗಿ ಕೆಳಗಡೆ ಗುದದ್ವಾರದಲ್ಲಿ ಹುಳ ಬಿದ್ದಿದ್ದು ಲಕ್ಷಣ ಕಾಣಿತು. ಅದಕ್ಕೆ ಸಂಬಂಧಪಟ್ಟಂಥ ಔಷಧವನ್ನು ತೆಗೆದುಕೊಂಡು ಹುಳ ಸಾಯುವಂಥ ವ್ಯವಸ್ಥೆ ಮಾಡಿದ್ದೀವಿ. ನಂತರ ಅದು ಗಿಡದಲ್ಲಿ ಕೆಲವಷ್ಟು ಮಂಗಗಳು ಮೇಲ್ಗಡೆ ಕೂತಿದ್ದು, ಅದು ನೋಡ್ತಾ ಇದ್ದು. ಅದು ಚಿಕಿತ್ಸೆಯನ್ನು ನನಗೇನು ತೊಂದರೆ ಮಾಡಲಾರ್ದ ಅದು ಏಕಾಏಕಿ ಮತ್ತು ನಾನು ಚಿಕಿತ್ಸೆ ಮಾಡೋ ಮಟ್ಟ ಸುಮ್ಮ ಕುಂತು ಚಿಕಿತ್ಸೆಯನ್ನು ಪಡ್ಕೊಳತ್ತಲ್ಲ. ನಾನು ಆ ಮೂಕು ಪ್ರಾಣಿ ಜಾನುವಾರದ ಪ್ರಾಣಿಯನ್ನು ನಾನು ಸೇವೆ ಮಾಡೀನಿ. ಮತ್ತು ಈಗಿನ ಕಲಿಯುಗದಲ್ಲಿ ಆಂಜನೇಯನ ಕೈ ಮುಟ್ಟಿ ಸ್ವತಃ ತಾನೇ ಬಂದು ನನ್ನಿಂದ ಚಿಕಿತ್ಸೆ ಪಡುತ್ತಲ್ಲ, ನಾನು ಪುಣ್ಯವಂತ ಅಂತ ನಾನು ಭಾವಿಸಿದ್ದೇನೆ. ಇದನ್ನೆಲ್ಲ ಚಿಕಿತ್ಸೆ ಪಡೆದುಕೊಂಡ ನಂತರ ಮಂಗವು ತನ್ನ ಹಿಂಡಿಗೆ ಮತ್ತೆ ಕಾಲು ಕಿತ್ಕೊಂಡು ಮರವನ್ನೇರಿತು.